ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್. ಇವತ್ತಿನ ವಿಡಿಯೋದಲ್ಲಿ ಅತಿ ಪ್ರಮುಖವಾದಂಥ ಸಾಮಾನ್ಯ ಜ್ಞಾನವನ್ನು ನೋಡೋಣ. ಬನ್ನಿ, ಸಮಯ ವ್ಯರ್ಥ ಮಾಡದೆ ಮೊದಲನೇ ಕ್ವಶನನ್ನು ನೋಡೋಣ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದದ್ದು ಯಾವಾಗ? ಮೊದಲನೇ ಕ್ವಶನ್. ಆಪ್ಷನ್ ಎ 1885, ಬಿ 1886, ಸಿ 1887, ಡಿ 1888. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1885. ನೆಕ್ಸ್ಟ್ ಕ್ವಶನ್. ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಎ ಹತ್ತಿ, ಬಿ ಸೆಣಬು, ಸಿ ಆಹಾರ ಧಾನ್ಯ, ಡಿ ರಸಗೊಬ್ಬರ. ಇದಕ್ಕೆ ಸರಿಯಾದ ಉತ್ತರ ನೋಡಿದಾಗ ಆಪ್ಷನ್ ಸಿ ಆಹಾರ ಧಾನ್ಯ. ಕ್ರಾಂತಿಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಆಹಾರ ಧಾನ್ಯ ಉತ್ಪಾದನೆಗೆ ಸಂಬಂಧಪಟ್ಟಂಥ ಕ್ರಾಂತಿ ಹಸಿರು ಕ್ರಾಂತಿ. ಆಹಾರ ಧಾನ್ಯ ಉತ್ಪಾದನೆ ಅಥವಾ ಕೃಷಿಗೆ ಸಂಬಂಧಪಟ್ಟಂಥ ಕ್ರಾಂತಿ ಅಂತ ಬಂದಾಗ ಹಸಿರು ಕ್ರಾಂತಿ. ಆಮೇಲೆ ಕ್ಷೀರೋತ್ಪಾದನೆಗೆ ಸಂಬಂಧಪಟ್ಟಂಥ ಕ್ರಾಂತಿ ಶ್ವೇತ ಕ್ರಾಂತಿ. ಕ್ಷೀರ ಉತ್ಪಾದನೆ ಅಂದರೆ ಹಾಲಿನ ಕ್ರಾಂತಿ ಅಂತ ಬಂದಾಗ ಶ್ವೇತ ಕ್ರಾಂತಿ. ಆಮೇಲೆ ಖಾದ್ಯ ತೈಲ ಅಂತ ಬಂದಾಗ ಹಳದಿ ಕ್ರಾಂತಿ. ರಸಗೊಬ್ಬರ ಉತ್ಪಾದನೆಗೆ ಸಂಬಂಧಪಟ್ಟಂಥ ಕ್ರಾಂತಿ ಅಂತ ಬಂದಾಗ ಬೂದು ಕ್ರಾಂತಿ. ಅದರ ನಂತರ ಮತ್ಸ್ಯೋದ್ಯಮಕ್ಕೆ ಸಂಬಂಧಪಟ್ಟಂಥ ಕ್ರಾಂತಿ ಅಂತ ಬಂದಾಗ ನೀಲಿ ಕ್ರಾಂತಿ. ನಂತರ ಕಲ್ಲಿದ್ದಲು ಹಾಗೂ ಪೆಟ್ರೋಲಿಯಂ ಉತ್ಪಾದನೆಗೆ ಸಂಬಂಧಪಟ್ಟಂಥ ಕ್ರಾಂತಿ ಕಪ್ಪು ಕ್ರಾಂತಿ. ನಂತರ ತರಕಾರಿ ಹಾಗೂ ಹಣ್ಣು ಅಥವಾ ಹೂವು ಸಂಬಂಧಪಟ್ಟಂಥ ಕ್ರಾಂತಿ ಸುವರ್ಣ ಕ್ರಾಂತಿ. ನಂತರ ಅಂತ ಬಂದಾಗ ಟೊಮ್ಯಾಟೊ ಹಾಗೂ ಮಾಂಸ ಉತ್ಪಾದನೆಗೆ ಸಂಬಂಧಪಟ್ಟಂಥ ಕ್ರಾಂತಿ ಕೆಂಪು ಕ್ರಾಂತಿ. ಹಾಗೆ ಮೊಟ್ಟೆಯ ಉತ್ಪಾದನೆಗೆ ಸಂಬಂಧಪಟ್ಟಂಥ ಕ್ರಾಂತಿ ರಜತ್ ಕ್ರಾಂತಿ. ಆನಂತರ ಆಲೂಗಡ್ಡೆಗೆ ಉತ್ಪಾದನೆಗೆ ಸಂಬಂಧಪಟ್ಟಂಥ ಕ್ರಾಂತಿ ದುಂಡು ಕ್ರಾಂತಿ. ಅದರ ನಂತರ ಹತ್ತಿ ಉತ್ಪಾದನೆಗೆ ಸಂಬಂಧಪಟ್ಟಂಥ ಕ್ರಾಂತಿ ರಜತ್ ಅಥವಾ ನಾರು ಕ್ರಾಂತಿ. ಸೆಣಬು ಉತ್ಪಾದನೆಗೆ ಸಂಬಂಧಪಟ್ಟಂಥ ಕ್ರಾಂತಿ ಗೋಲ್ಡನ್ ಫೈಬರ್ ಕ್ರಾಂತಿ. ನಂತರ ಅಸಾಂಪ್ರದಾಯಿಕ ಇಂಧನ ಅಥವಾ ಚರ್ಮ ಉತ್ಪಾದನೆಗೆ ಸಂಬಂಧಪಟ್ಟಂಥ ಕ್ರಾಂತಿ ಕಂದು ಕ್ರಾಂತಿ. ನಂತರ ಈರುಳ್ಳಿ ಮತ್ತು ಔಷಧೀಯ ಸಸ್ಯಗಳ ಉತ್ಪಾದನೆಗೆ ಸಂಬಂಧಪಟ್ಟಂಥ ಕ್ರಾಂತಿ ಪಿಂಕ್ ಕ್ರಾಂತಿ. ಓಕೆ ಫ್ರೆಂಡ್ಸ್, ಪ್ರಮುಖ ಕ್ರಾಂತಿಗಳನ್ನು ನೋಡಿದೆವು. ನೆಕ್ಸ್ಟ್ ಕ್ವಶನ್ ನೋಡಿದಾಗ ಹಳದಿ ಮತ್ತು ಬಿಳಿ ಬಣ್ಣಗಳ ಮೈಲುಗಲ್ಲುಗಳ ಹೆದ್ದಾರಿ ಯಾವುದು? ಆಪ್ಷನ್ ಎ ರಾಜ್ಯ ಹೆದ್ದಾರಿ, ಆಪ್ಷನ್ ಬಿ ರಾಷ್ಟ್ರೀಯ ಹೆದ್ದಾರಿ, ಆಪ್ಷನ್ ಸಿ ಜಿಲ್ಲಾ ರಸ್ತೆಗಳು, ಆಪ್ಷನ್ ಡಿ ಗ್ರಾಮೀಣ ರಸ್ತೆಗಳು. ಇದಕ್ಕೆ ಸರಿಯಾದ ಉತ್ತರ ನೋಡಿದಾಗ ಹಳದಿ ಮತ್ತು ಬಿಳಿ ಬಣ್ಣಗಳ ಮೈಲುಗಲ್ಲುಗಳನ್ನು ಹೊಂದಿರುವಂಥ ಹೆದ್ದಾರಿ ಅಂತ ಬಂದಾಗ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಹೆದ್ದಾರಿ. ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಾಜ್ಯ ಹೆದ್ದಾರಿ ಜಿಲ್ಲಾ ರಸ್ತೆಗಳು ಹಾಗೂ ಗ್ರಾಮೀಣ ರಸ್ತೆಗೆ ಸಂಬಂಧಪಟ್ಟಂಥ ಕಲ್ಲಿನ ಬಣ್ಣಗಳನ್ನು ನೋಡಿದಾಗ ರಾಷ್ಟ್ರೀಯ ಹೆದ್ದಾರಿ ಅಂತ ಬಂದಾಗ ಹಳದಿ ಮತ್ತು ಬಿಳಿ ಬಣ್ಣದ ಮೈಲು ಕಲ್ಲನ್ನು ಹಾಕಿರ್ತಾರೆ. ಆದ ನಂತರ ಹಸಿರು ಮತ್ತು ಬಿಳಿ ಬಣ್ಣದ ಮೈಲುಗಲ್ಲನ್ನು ಹಾಕಿದಾಗ ಅದು ರಾಜ್ಯ ಹೆದ್ದಾರಿಗೆ ಹಸಿರು ಮತ್ತು ಬಿಳಿ ಬಣ್ಣದ ಮೈಲುಗಲ್ಲನ್ನು ಹಾಕಿರ್ತಾರೆ. ನಂತರ ಕಪ್ಪು ಮತ್ತು ಬಿಳಿ ಬಣ್ಣದ ಮೈಲುಗಲ್ಲನ್ನು ಜಿಲ್ಲಾ ರಸ್ತೆಗೆ ಹಾಕಿರ್ತಾರೆ. ಆನಂತರ ಕೇಸರಿ ಮತ್ತು ಬಿಳಿ ಬಣ್ಣದ ಮೈಲುಗಲ್ಲನ್ನು ಗ್ರಾಮೀಣ ರಸ್ತೆಗೆ ಹಾಕಿರ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆನರಾ ಬ್ಯಾಂಕ್ನ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಬೆಂಗಳೂರು, ಬಿ ಮಂಗಳೂರು, ಸಿ ಮೈಸೂರು, ಡಿ ಬೆಳಗಾವಿ. ಕೆನರಾ ಬ್ಯಾಂಕ್ನ ಕೇಂದ್ರ ಕಚೇರಿಯನ್ನು ನೋಡಿದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. ನೆಕ್ಸ್ಟ್ ಕ್ವಶನ್. KVG ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆ? KVG ಅಂದರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್. ಈ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಬಂದಾಗ ಆಪ್ಷನ್ ಎ ಬೆಂಗಳೂರು, ಬಿ ಮಂಗಳೂರು, ಸಿ ಧಾರವಾಡ, ಡಿ ಮೈಸೂರು. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದಾಗ KVG ಬ್ಯಾಂಕಿನ ಕೇಂದ್ರ ಕಚೇರಿ ಆಪ್ಷನ್ ಸಿ ಧಾರವಾಡದಲ್ಲಿದೆ. ನೆಕ್ಸ್ಟ್ ಕ್ವಶನ್. SBIನ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಬೆಂಗಳೂರು, ಬಿ ಮಂಗಳೂರು, ಸಿ ಮೈಸೂರು, ಡಿ ಉಡುಪಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. ಪ್ರಮುಖ ಬ್ಯಾಂಕ್ಗಳ ಹಾಗೂ ಅದರ ಸ್ಥಾಪನೆ, ಅದರ ಕೇಂದ್ರ ಕಚೇರಿ, ರಾಷ್ಟ್ರೀಕರಣ ಹಾಗೂ ಸ್ಥಾಪಕರನ್ನು ನೋಡಿದಾಗ ಕೆನರಾ ಬ್ಯಾಂಕ್ನ ಸ್ಥಾಪನೆ ಆದದ್ದು 1906ರಲ್ಲಿ ಮಂಗಳೂರಿನಲ್ಲಿ ಸ್ಥಾಪನೆಯಾಗುತ್ತದೆ ಹಾಗೂ ಇದರ ಕೇಂದ್ರ ಕಚೇರಿಯನ್ನು ನೋಡಿದಾಗ ಬೆಂಗಳೂರಿನಲ್ಲಿದೆ. ಇದು ರಾಷ್ಟ್ರೀಕರಣ ಆದದ್ದು 1969 ಜುಲೈ 19ರಂದು. ಅದರಿಂದ ಕಾರ್ಪೊರೇಷನ್ ಬ್ಯಾಂಕ್ ಅಂತ ಬಂದಾಗ 1906 ಉಡುಪಿನಲ್ಲಿದೆ.
ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ನಂತರ SBI ಬ್ಯಾಂಕನ್ನು ನೋಡಿದಾಗ ಇದು 1913ರಲ್ಲಿ ಸ್ಥಾಪನೆಯಾಗಿ ಮೈಸೂರಿನಲ್ಲಿ ಸ್ಥಾಪನೆಯಾಗುತ್ತದೆ. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಆನಂತರ ಸಿಂಡಿಕೇಟ್ ಬ್ಯಾಂಕ್ ಅಂತ ಬಂದಾಗ ಇದು 1925ರಲ್ಲಿ ಉಡುಪಿನಲ್ಲಿ ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ಮಣಿಪಾಲ್ನಲ್ಲಿದೆ. ಹಾಗೂ ವಿಜಯ ಬ್ಯಾಂಕ್ ಅಂತ ಬಂದಾಗ ಇದು 1931 ಮಂಗಳೂರಿನಲ್ಲಿದೆ. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಆಮೇಲೆ ಕರ್ನಾಟಕ ಬ್ಯಾಂಕ್ ಇದು 1924ರಲ್ಲಿ ಸ್ಥಾಪನೆಯಾಗುತ್ತದೆ. ಇದರ ಕೇಂದ್ರ ಕಚೇರಿ ಮಂಗಳೂರಿನಲ್ಲಿದೆ. ಆಮೇಲೆ ವೈಶ್ಯ ಬ್ಯಾಂಕ್ ಅಂತ ಬಂದಾಗ ಇದು 1930ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗುತ್ತದೆ. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಆನಂತರ ಬ್ಯಾಂಕಿಂಗ್ ಚಳವಳಿ ತೊಟ್ಟಿಲು ಅಂತೂ ಉಡುಪಿ ಮತ್ತು ದಕ್ಷಿಣ ಕನ್ನಡವನ್ನು ಕರೆಯುತ್ತಾರೆ. ಆಮೇಲೆ ಸಹಕಾರಿ ಚಳವಳಿಯ ತೊಟ್ಟಿಲು ಅಂಥೇಳಿ ಧಾರವಾಡವನ್ನು ಕರೆಯುತ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರಮುಖ ಜನರಲ್ ನಾಲೆಜನ್ನು ನೋಡಿದಾಯಿತು. ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ಥರ ಜನರಲ್ ನಾಲೆಜನ್ನು ನಿಮ್ಮ ಮುಂದೆ ತರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಈ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.